ಅನುದಿನದ ಆಹಾರ ಜುಲೈ 22 ಬುಧವಾರ. ಔತಣ ಕೂಟ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 4ನೇ ವಚನ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಏಲಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಕಳೆದ ಕೆಲವು ದಿನಗಳಿಂದ ಕರ್ತನು ತನ್ನ ಜನರಿಗಾಗಿ ಸಿದ್ಧಪಡಿಸಿರುವ ಅನೇಕ ಅದ್ಭುತವಾದ ಸಂಗತಿಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಆ ಮಹಿಮೆಯುಳ್ಳ ಸಿದ್ಧತೆಗಳಲ್ಲಿ ಒಂದು ಆ ಪರಲೋಕದ ಔತಣ ಕೂಟವಾಗಿದೆ. ಕರ್ತನು ನಿಮಗಾಗಿ ಮತ್ತು ನನಗಾಗಿ ಪರಲೋಕದಲ್ಲಿ ಒಂದು ದೊಡ್ಡ ಹಬ್ಬವನ್ನ ಸಿದ್ಧಪಡಿಸಿದ್ದಾರೆ. ನಮ್ಮ ಸತ್ಯವೇದವು ಹೀಗೆ ಹೇಳುತ್ತದೆ, ಯಜ್ಞದ ಕುರಿಯಾದ ತನ್ನ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಯಜ್ಞದ ಕುರಿಯಾದ ತನ್ನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು. ಪ್ರಕಟಣೆ 19ನೇ ಅಧ್ಯಾಯ 7ನೇ ವಚನ ಮತ್ತು 9ನೇ ವಚನ. ಪ್ರವಾದಿಯಾದ ಯೆಶಾಯನು ಸಹ ಈ ಭವ್ಯವಾದ ಹಬ್ಬದ ಬಗ್ಗೆ ಮಾತನಾಡುತ್ತಾನೆ. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿ ಕಟ್ಟಿದ ಮೇಲೆ ಶೋಧಿಸಿದ ರಸದಿಂದಲೂ ಕೂಡಿದ ಔತಣವನ್ನು ಅಣಿಮಾಡುವನು. ಯೆಶಾಯ 25:6ನೇ ವಚನ. ಆ ಮಹಿಮೆಯುಳ್ಳ ಔತಣ ಕೂಟದಲ್ಲಿ ನಮ್ಮ ಆತ್ಮಗಳ ಮೊದಲಿಂಗನಾದಂಥ ಯೇಸು ಕ್ರಿಸ್ತನೊಂದಿಗೆ ಆತನ ಪ್ರೀತಿಯ ಮೊದಲಗಿತ್ತಿಯಾಗಿ ನಾವು ಕುಳಿತುಕೊಳ್ಳುವೆವು. ರಾಜಾದಿರಾಜನು, ಕರ್ತಾದಿಕರ್ತನು ಮಹೋನ್ನತ ವೈಭವ ಮತ್ತು ಮಹಿಮೆಯ ಕಿರೀಟವನ್ನ ಧರಿಸಿರುವನು. ಅಲ್ಲಿ ಪ್ರೀತಿಯೇ ಸರ್ವೋಚ್ಚವಾಗಿ ಆಳ್ವಿಕೆ ಮಾಡುವುದು. ಮಾನವನ ವರ್ಣನೆಗೆ ನಿಲುಕದ ರೀತಿಯಲ್ಲಿ ಸ್ತುತಿಗೀತೆಗಳು, ಆನಂದದ ಆರಾಧನೆ ಮತ್ತು ವಿಜಯೋತ್ಸವದ ಆಚರಣೆಗಳು ಆ ವಾತಾವರಣವನ್ನು ತುಂಬಲಿವೆ. ನಮ್ಮ ಪರಿಶುದ್ಧ ಸತ್ಯವೇದವು ಹೀಗೆ ಹೇಳುತ್ತದೆ, ನಗುವಿಗಾಗಿ ಔತಣವು, ದ್ರಾಕ್ಷಾರಸದಿಂದ ಜೀವಕ್ಕೆ ಆನಂದವು, ಧನವು ಎಲ್ಲವನ್ನ ಒದಗಿಸಿಕೊಡುವುದು. ಪ್ರಸಂಗಿ 10ನೇ ಅಧ್ಯಾಯ 19ನೇ ವಚನ. ಈ ಪರಲೋಕದ ಔತಣ ಕೂಟವು ಭೂಮಿಯ ಮೇಲೆ ಆ ಕಷ್ಟಗಳನ್ನು ಸಹಿಸಿಕೊಂಡ ಭಕ್ತರ ಆನಂದಕ್ಕಾಗಿ ಮತ್ತು ಕಣ್ಣೀರಿನಿಂದ ಸುವಾರ್ತೆಯ ಬೀಜಗಳನ್ನು ಬಿತ್ತಿದ ದೇವರ ಸೇವಕರಿಗಾಗಿ ಸಿದ್ಧ ಮಾಡಲಾಗಿದೆ. ಅಲ್ಲಿ ಇನ್ನು ಮುಂದೆ ಯಾವುದೇ ದುಃಖ, ನೋವು ಅಥವಾ ನಿರಾಶೆಯೂ ಇರುವುದಿಲ್ಲ. ನಾವು ಕರ್ತನ ಮೇಜಿನ ಬಳಿ ಕುಳಿತುಕೊಳ್ಳುವಾಗ ಪ್ರತಿಯೊಂದು ಭಾರವು ಶಾಶ್ವತವಾಗಿ ಮಾಯವಾಗುತ್ತದೆ. ಆ ಪರಮಗೀತೆಯ ಮಾತುಗಳು ಈ ಸತ್ಯವನ್ನ ಸುಂದರವಾಗಿ ವ್ಯಕ್ತಪಡಿಸುತ್ತವೆ. ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು, ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ಪರಮಗೀತೆ 2ನೇ ಅಧ್ಯಾಯ 4ನೇ ವಚನ. ಲೋಕವು ತನ್ನ ಹಬ್ಬಗಳನ್ನು ಭೋಗಕ್ಕಾಗಿ, ಮೋಜು ಮಸ್ತಿಗಾಗಿ ಮತ್ತು ಲೌಕಿಕ ಆಚರಣೆಗಳಿಗಾಗಿ ಏರ್ಪಡಿಸುತ್ತದೆ. ಆದರೆ ಕರ್ತನು ಸಿದ್ಧಪಡಿಸಿದ ಔತಣವು ಸಂಪೂರ್ಣವಾಗಿ ಭಿನ್ನವಾಗಿದೆ. ವಿಮೋಚನೆ ಹೊಂದಿದ ಮತ್ತು ಪರಿಶುದ್ಧರಾದ ದೇವಜನರು ಮಾತ್ರ ಅದರಲ್ಲಿ ಪಾಲ್ಗೊಳ್ಳುವರು. ಪಾಪಕ್ಕೆ ಅಲ್ಲಿ ಯಾವುದೇ ಸ್ಥಾನವಿರುವುದಿಲ್ಲ ಮತ್ತು ಅಶುದ್ಧವಾದದ್ದು ಯಾವುದು ಆ ಮಹಿಮೆಯುಳ್ಳ ಸಭೆಯೊಳಗಡೆ ಪ್ರವೇಶ
ಮಾಡುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಆ ಪರಲೋಕದ ಹಬ್ಬಕ್ಕಾಗಿ ನಾವು ನಮ್ಮನ್ನು ಎಷ್ಟು ಜಾಗರೂಕತೆಯಿಂದ ಸಿದ್ಧಪಡಿಸಿಕೊಳ್ಳಬೇಕು. ರಕ್ಷಣೆಯ ವಸ್ತ್ರಗಳನ್ನು ಧರಿಸಿ ನೀತಿಯ ನಿಲುವಂಗಿಯನ್ನು ಹೊದ್ದು ನಾವು ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಭಕ್ತರೊಂದಿಗೆ ಒಟ್ಟಾಗಿ ಆನಂದಿಸುವೆವು. ಆ ದಿನವು ಹತ್ತಿರವಾಗುತ್ತಿದೆ. ಆ ಮಹಿಮೆಯುಳ್ಳ ಆಚರಣೆಗಾಗಿ ನಾವು ಸಿದ್ಧತೆಯಲ್ಲಿ ಸದಾ ಜೀವಿಸೋಣ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಹರ್ಷ ಹೃದಯನಿಗೆ ನಿತ್ಯವೂ ಔತಣ. ದ್ವೇಷವಿರುವಲ್ಲಿ ಕೊಬ್ಬಿದ ದನದ ಮಾಂಸಕ್ಕಿಂತಲೂ ಪ್ರೇಮವಿರುವಲ್ಲಿ ಆ ಸೊಪ್ಪಿನ ಊಟವೇ ಉತ್ತಮ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 15 ಮತ್ತು 17 ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 31, 32 ಅಧ್ಯಾಯಗಳು. ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 16ರಿಂದ 35 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.